ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಐಸಿಎಆರ್ನ 98ನೇ ಸಂಸ್ಥಾಪನಾ ದಿನದ ಅಂಗವಾಗಿ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪಾಲ್ಗೊಂಡಿದ್ದರು. ಕೇಂದ್ರ ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಖಾತೆ ಸಚಿವ ರಾಜೀವ್ ರಂಜನ್ ಸಿಂಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. जिसके लिए समझौता CISH ऑटो रोटेटरी अगला है एरोपोनिक सिस्टम टेक्नोलॉजी जिसके लिए समझौता हुआ है. ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸುವ ಅಗತ್ಯವಿದೆ. ರೈತರು ಮತ್ತು ಸಂಶೋಧನಾ ವಲಯ ಒಗ್ಗೂಡಿ ಸಾಗಿದರೆ ಮಾತ್ರ ಅತ್ಯುತ್ತಮವಾದ ಫಲಿತಾಂಶ ಪಡೆಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ರೈತರ ಅಗತ್ಯಗಳನ್ನು ಆಧರಿಸಿ ಹಾಗೂ ಕೃಷಿ ವಲಯದ ಬೇಡಿಕೆಗೆ ಅನುಗುಣವಾಗಿ ವಿಜ್ಞಾನಿಗಳು ಸಂಶೋಧನಾ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು. ಸಂಶೋಧನೆಯ ಲಾಭ ರೈತರಿಗೆ ನೈಜ ಸಮಯದಲ್ಲಿ ದೊರೆಯುವಂತೆ ಮಾಡಬೇಕು ಎಂದು ಹೇಳಿದರು. ದೇಶದಲ್ಲಿ ಪ್ರಸಕ್ತ ವರ್ಷ ದಾಖಲೆ ಮಟ್ಟದ ಆಹಾರ ಧಾನ್ಯಗಳನ್ನು ಉತ್ಪಾದಿಸಲಾಗಿದೆ. ಒಟ್ಟಾರೆ 376 ಮಿಲಿಯನ್ ಟನ್ ಆಹಾರ ಧಾನ್ಯ ಉತ್ಪಾದಿಸಲಾಗಿದೆ. ಕಳೆದ ವರ್ಷ 44 ವಿವಿಧ ಬೆಳೆಗಳು ಮತ್ತು 117 ತೋಟಗಾರಿಕೆ ಬೆಳೆಗಳನ್ನು ಒಳಗೊಂಡಂತೆ 386 ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದರು. आज मैं गर्व से कहता हूं आईसीआर कृषि परिवर्तन का अग्रदूत बन चुका है. पशुधन के क्षेत्र में अभी हमारे ललन सिंह जी बता रहे थे, लेकिन विश्व की पहली पंजीकृत मिथुन नस्ल नागामी, पहली जीन एडिटेड भेड़, एआई आधारित मत्स्य प्रबंधन और जैसा ललन सिंह जी ने कहा एफएमडी, पीपीआर, उस पर नियंत्रण के प्रयास और अफ्रीकन स्वाइन फीवर जैसी गंभीर बीमारियों के लिए स्वदेशी टीके का विकास किया है.